ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ರಣರೋಚಕ ಟ್ವಿಸ್ಟ್. ಕಾಂಗ್ರೆಸ್ಸಿಗೆ ಮತ ಹಾಕ್ತಾರಾ ಹೆಬ್ಬಾರ್, ಎಸ್ಟಿ ಸೋಮಶೇಖರ್? ಕಾಂಗ್ರೆಸ್ಸಿಗೆ ಮತ ಹಾಕಿದವರಿಗೆ 2028ಕ್ಕೆ ಟಿಕೆಟ್ ಭರವಸೆ ಸಿಕ್ಕಿದೆ. ಜಿಟಿಡಿ, ಎಸ್ಟಿ ಸೋಮಶೇಖರ್, ಹೆಬ್ಬಾರ್ಗೆ ಟಿಕೆಟ್ ಕೊಡೋ ಭರವಸೆ ಸಿಕ್ಕಿದೆ. ಮುಂದಿನ ಎಲೆಕ್ಷನ್ ನಲ್ಲಿ ಹೈಕಮಾಂಡ್ ಟಿಕೆಟ್ ಕೊಡೋ ಭರವಸೆಯನ್ನ ಕೊಟ್ಟಿದೆಯಂತೆ. ಹೈಕಮಾಂಡ್ ಭರವಸೆ ಮೂವರು ಶಾಸಕರು ಅಡ್ಡ ಮತದಾನ ಮಾಡಿದ್ರ. ಜಿಟಿಡಿ ಜೆಡಿಎಸ್ ನಲ್ಲಿದ್ದಾರೆ, ಆದ್ರೆ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಪಕ್ಷದ ಯಾವ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಹೆಸರಿಗೆ ಮಾತ್ರ ಜೆಡಿಎಸ್ ನ ಶಾಸಕರು, ಆದ್ರೆ ಜೆಡಿಎಸ್ ನಿಂದ ದೂರನೇ ಇದ್ದಾರೆ. ಈಗ ವೋಟ್ ಮಾಡಿ ಹೊರಗಡೆ ಬಂದಾಗ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂದ್ರು. ಹಾಗೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆತ್ಮಸಾಕ್ಷಿಯ ಮತ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಪರಿಷತ್ ಚುನಾವಣೆ ಯಾರ್ಯಾರು ಯಾರಿಗೆ ಮತ ಹಾಕಿದ್ರು ಇವೆಲ್ಲವೂ ಈಗ ಒಂದೊಂದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಈ ಲಿಸ್ಟ್ ಅಲ್ಲಿ ಜಿಟಿಡಿ, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಡ್ಡ ಮತದಾನ ಮಾಡಿದ್ರ ಅಂತ ಒಂದೀಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಅಂತ ಅಂದ್ರೆ ಮುಂದಿನ 2028ರ ಎಲೆಕ್ಷನ್ಗೆ ಟಿಕೆಟ್ ನ ಭರವಸೆ ಸಿಕ್ಕಿದೆ 3 ಜನಕ್ಕೂ ಹೈಕಮಾಂಡ್ ನಿಂದ ಅಂತ. ಶ್ವೇತಾ, ನಿನ್ನೆ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಡದಿ ರೆಸಾರ್ಟಲ್ಲಿ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಅದೇ ಪ್ರಕಾರ ಈಗ ಅವರು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡಿರುವಂಥ ಸಾಧ್ಯತೆಗಳೇ 100% ಇರುವಂತೆ ಕಾಣಿಸ್ತಾ ಇದೆ. ಯಾಕಂದರೆ ಅವರು ರಾಜ್ಯಸಭೆ ಚುನಾವಣೆಗೆ 2 ವರ್ಷಗಳ ಹಿಂದೆ ರಾಜ್ಯಸಭೆ ಚುನಾವಣೆಗೆ ಇದೇ ಜಾಗದಲ್ಲಿ ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆಯನ್ನು ಮಾಡಿ ಬಿಜೆಪಿ ಏಜೆಂಟ್ಗೆ ತೋರಿಸಿ ಹೋಗಿದ್ರು. ಆಗ ವಿಪ್ ಇರಲಿಲ್ಲ, ಅವ್ರ ಮೇಲೆ ಆಕ್ಷನ್ ಕೂಡ ತೆಗೆದುಕೊಳ್ಳೋದಕ್ಕೆ ಆಗಿರಲಿಲ್ಲ. ಅವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದು ಸತ್ಯ. ಈಗ ಅವರು ಕಾಂಗ್ರೆಸ್ ಪರವಾಗೇ ಇದ್ದಾರೆ. ಕಾಂಗ್ರೆಸ್ ಸೇರೋದೊಂದು ಅಧಿಕೃತವಾಗಿ ಆಗಿಲ್ಲ ಅನ್ನೋದು ಬಿಟ್ಟರೆ ಅವರ ಎಲ್ಲ ಒಡನಾಟ ಕಾಂಗ್ರೆಸ್ನ ಜೊತೆಗೆ ಇದೆ. ಜೊತೆಗೆ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಆಫರ್ ಕೂಡ ಕೊಡಲಾಗಿದೆ. 2028ಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋದು ಮತ್ತು ಚುನಾವಣೆಗೆ ಸಹಕಾರವನ್ನು ಕೊಡೋದು. ಈ 2 ಕಾರಣಗಳಿಂದಾಗಿ ಬಿಜೆಪಿಯ ಉಚ್ಚಾಟಿತ ಇಬ್ಬರು ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಇನ್ನೊಂದು ಕಡೆ ಜಿಟಿ ದೇವೇಗೌಡರಿಗೂ ಕೂಡ ಇದೇ ಆಫರ್ ಅನ್ನು ಮಾಡಲಾಗಿದೆ. 2028ರ ಚುನಾವಣೆ ಸಂದರ್ಭದಲ್ಲಿ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ನ ಅಧಿಕೃತವಾಗಿ ಸೇರ್ಪಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದನ್ನ ಹೈಕಮಾಂಡ್ನ ಬಳಿಯೂ ಕೂಡ ಚರ್ಚೆ ನಡೆಸಿ 2028ಕ್ಕೆ ಅವರಿಗೂ ಕೂಡ ಕಾಂಗ್ರೆಸ್ನಿಂದಲೇ ಟಿಕೆಟ್ ಕೊಡುವಂತ ತೀರ್ಮಾನವನ್ನು ಕೈಗೊಂಡ ಬಳಿಕ ಜಿಟಿ ದೇವೇಗೌಡರು ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ನಡೀತಾ ಇದೆ. ಮತ್ತು ಕಾಂಗ್ರೆಸ್ ಕೂಡ ಈ ಪ್ಲಾನ್ ಅನ್ನ ಮಾಡಿಕೊಂಡೇ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದು ಇದೇ ಕಾರಣಕ್ಕಾಗಿ ಮತ್ತು ಹೆಚ್ಚುವರಿ ಮತಗಳನ್ನು ನಾವು ಪಡೆಯಬಹುದು ಅನ್ನುವ ವಿಶ್ವಾಸ ಇದ್ದ ಕಾರಣಕ್ಕಾಗಿ 5ನೇ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸಿತ್ತು. ಅದರ ಪ್ರಕಾರ ಈಗ 3 ಶಾಸಕರು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಜಿಟಿ ದೇವೇಗೌಡ ಮೂವರು ಕೂಡ 2028ರ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಬಹುದು. ಯಾಕಂದ್ರೆ ಹೈಕಮಾಂಡ್ ಕೂಡ ಆ ರೀತಿಯಾದಂಥ ಸ್ಪಷ್ಟ ಭರವಸೆಯನ್ನ ಶಾಸಕರಿಗೆ ಕೊಟ್ಟ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ, ಅದರಲ್ಲೂ ವಿನಯ್ ಕಾರ್ತಿಕ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಅಂತ ಈಗ ಕಾಂಗ್ರೆಸ್ನ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರ ಹೊರತಾಗಿ ಹೆಚ್ಚುವರಿ ಮತಗಳೇನಾದರೂ ಬರುತ್ತಾ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಮತ್ತು ಇದರ ಹೊರತಾಗಿ ಬೇರೆ ಏನು ಆಮಿಷಗಳು ಅಥವಾ ಬೇರೆ ಏನು ಆಫರ್ಗಳಿದಾವೆ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ ಮೂಲಗಳು ಬಹಿರಂಗಪಡಿಸ್ತಾ ಇರುವಂತಹ ವಿಚಾರ ಮಾತ್ರ 2028ಕ್ಕೆ ಮೂವರಿಗೂ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋದು ಖಚಿತ ಆಗಿದೆ ಮತ್ತು ಆ ಪ್ರಾಮಿಸ್ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಇವರು ಮತ ಚಲಾವಣೆ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಮೂಲಗಳು ಕೂಡ ಹೇಳ್ತಾ ಇದ್ದಾವೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.